ದಿನದಂದು ಆಗಮಿಸಿರುವ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಮಸ್ತ ಜೀವಿಗಳಿಗೆ ಜೀವನಾಧಾರವಾದ ಭೂಮಿ ತಾಯಿಯನ್ನ ನಮಸ್ಕರಿಸುತ್ತಾ ನಾನು ಈ ಕಾಡು ಕೃಷಿ ಅಂದರೆ ಇದ್ರ ಬಗ್ಗೆ ವಿಸ್ತಾರವಾಗಿ ನಾನು ಆಮೇಲೆ ಹೇಳ್ತೀನಿ. ನಾನು ತೋಟಕ್ಕೆ ಬಂದಾಗ ಹೇಳ್ತೀನಿ. ನಾನು ಬಾಯಲ್ಲಿ ಎಷ್ಟು ಹೇಳಿದ್ರು ಅಥವಾ ವಿಡಿಯೋಗಳಲ್ಲಿ ನಾನು ಏನು ಹೇಳಿದ್ರು, ಯೂಟ್ಯೂಬಲ್ಲಿ ನಂದು ಸುಮಾರಷ್ಟು ವಿಡಿಯೋಗಳಿದ್ದಾವೆ. ನಾನು ಎಷ್ಟೇ ಹೇಳಿದ್ರು ಅದರದ್ದು ಪೂರ್ಣ ಕ್ಲಾರಿಟಿ ಸಿಗೋಲ್ಲ. ಹಾಗಾಗಿ ನಮ್ಮ ಜಾಗದಲ್ಲಿ ನಾನು ಅದನ್ನ ತೋರಿಸ್ಕೊಡ್ತೀನಿ. 1 ಎಕರೆಯಲ್ಲಿ ಒಂದು 38 ಬೆಳೆಗಳಿದ್ದಾವೆ. ಅದರಲ್ಲಿ 10 ಮುಖ್ಯ ಬೆಳೆಗಳು. ಅಂದರೆ 1 ಎಕರೆಯಲ್ಲೇ ಸಾಮಾನ್ಯ ಒಂದು 1000 ಗಿಡಗಳಿದ್ದಾವೆ. ಅವು ಎಲ್ಲವೂ ಉಳಿದದ್ದು ಒಂದಷ್ಟು ಔಷಧಿ ಗಿಡಗಳು, ಇನ್ನೊಂದಷ್ಟು ಅಲ್ಪ ಬೆಳೆಗಳು ಅಂದರೆ ಸ್ವಲ್ಪ ಸಿಗುವಂಥದ್ದು, ಸ್ವಲ್ಪ 4 ಕ್ವಿಂಟಲು 5 ಕ್ವಿಂಟಲು 10 ಕ್ವಿಂಟಲು ಈ ರೀತಿ ಸಿಗುವಂಥದ್ದು. ಬೇರೆ ಬೇರೆ ಬೆಳೆಗಳ ಮಿಶ್ರಣವನ್ನು ಮಾಡಿ ಬೆಳೆ ತೆಗಿತಾ ಇದ್ದೀನಿ. ಹಾಗೆ ನನ್ನ ಅನುಭವದ ಪ್ರಕಾರ ನಾವು ಎಲ್ಲಿ ಸೋಲ್ತಾ ಇದ್ದೀವಿ ಕೃಷಿಯಲ್ಲಿ, ನಾವು ರೈತರು ಏನು ತಪ್ಪು ಮಾಡ್ತಾ ಇದ್ದೀವಿ, ಇದೊಂದಷ್ಟು ವಿಷಯಗಳನ್ನು ನನ್ನ ಅನುಭವದ ಪ್ರಕಾರ ನಾನು ಕಲ್ತ್ಕೊಂಡಿರೋದು. ಅದನ್ನು ಸಹಿತ ನನ್ನ ಜಾಗದಲ್ಲಿ ನಾನು ತೋರಿಸ್ಕೊಡ್ತೀನಿ, ಹೇಳ್ತೀನಿ. ಯಾಕೆಂದರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಿದಾಗ ನಿಮಗೆಲ್ಲರಿಗೂ ಗೊತ್ತಿದ್ದು ಕ್ಲಾರಿಟಿ ಸಿಗುತ್ತೆ. ನಾನು ಎಲ್ಲ ಕಡೆ ಹೇಳ್ತೀನಿ, ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನನ್ನ ತೋಟ ಉದಾಹರಣೆ, ಹಾಗೆ ಏನು ಮಾಡಬಾರ್ದು ಅನ್ನೋದಕ್ಕೂ ನನ್ನೇ ತೋಟ ಉದಾಹರಣೆ. ಏನು ಮಾಡಿದರೆ ನಾವು ಫೇಲ್ ಆಗ್ತೀವಿ ಅಂತ ನಾವು ಬೇರೆಯವ್ರ ಜಾಗ ನೋಡಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ತೋಟ ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಅಂದರೆ ಕೃಷಿಯಲ್ಲಿ ನನ್ನ ಸೋಲನ್ನು ಸಹಿತ ನಾನು ಹಾಗೆ ಇಟ್ಟಿದ್ದೀನಿ. ನಾನು ಅದನ್ನು ತೆಗೆದು ನನಗೆ ಸಿಕ್ಕಿರೋ ಗೆಲುವನ್ನು ನಾನಲ್ಲಿ ಬಳಸ್ಕೊಂಡಿಲ್ಲ. ಆ ಜಾಗವನ್ನು ನಾನು ನನ್ನ ಗೆಲುವಿಗೋಸ್ಕರ ಬಳಸ್ಕೊಂಡಿಲ್ಲ. ಸೋಲನ್ನು ಹಾಗೆ ಇಟ್ಟಿದ್ದೀನಿ. ಒಂದು ವಿಚಾರದಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತ ನಾನು ಬಾಯಲ್ಲಿ ಹೇಳೋದಕ್ಕೂ ಅದನ್ನು ಒಂದೇ ಜಾಗದಲ್ಲಿ ನಾನು ತೋರಿಸ್ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದರೆ ನಾನು ಹೇಳಿರುವುದು ಸಂಪೂರ್ಣವಾಗಿ ನಮ್ಮ ರೈತರಿಗೆ ಮನದಟ್ಟಾಗಬೇಕು ಅನ್ನೋ ಕಾರಣಕ್ಕೆ ನನ್ನ ಸೋಲನ್ನು ಇಟ್ಕೊಂಡಿದ್ದೀನಿ. ನಾವು ಊಟದ ನಂತರದ ಕಾರ್ಯಕ್ರಮ ಅದೇ ಇದೆ. ಯಾಕೆಂದರೆ ನಾವು ಈಗ ಹೋದರೆ ಕನಿಷ್ಠ ನನಗೊಂದು 3 ರಿಂದ 4 ತಾಸು ಬೇಕು ಅದಷ್ಟು ನಿಮಗೆ ಕ್ಲಾರಿಟಿ ಕೊಡೋಕೆ. ಕೆಲವು ರೈತರಿಗೆ ಬೆಳಗ್ಗೆ ಒಂದು ಸ್ವಲ್ಪ ತೋಟವನ್ನು ತೋರಿಸಿದ್ದೀನಿ. ಆದರೆ ನನ್ನ ಸಮಗ್ರ ಕೃಷಿ ಇರುವಂತಹ ಆ ಒಂದು 3.5-4 ಎಕರೆ ಜಾಗ ಏನಿದೆ ಅದನ್ನು ಮಧ್ಯಾಹ್ನದ ನಂತರ ಹೋಗೋಣ. ಮತ್ತೊಮ್ಮೆ ಆಗಮಿಸಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ಹಿರಿಯರಿಗೆ ನಾನು ವೇದಿಕೆಯನ್ನು ಬಿಟ್ಟುಕೊಟ್ಟು, ಯಾಕೆಂದರೆ ನಾನು ಹೇಳೋ ವಿಷಯಗಳು ಒಂದು ವಿಭಾಗ ಆದರೆ ಹಿರಿಯರ ಮಾರ್ಗದರ್ಶನವೂ ನಮಗೆ ಅಷ್ಟೇ ಅವಶ್ಯಕ. ಹಾಗಾಗಿ ಹಿರಿಯರಿಗೆ ನಾನು ವೇದಿಕೆಯನ್ನು ಬಿಟ್ಟುಕೊಡ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ.